ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರಗಳ ಮೇಲೆ ತಂತ್ರವನ್ನ ಹೆಣಿತಿದ್ದಾರೆ. ಅದರಲ್ಲೂ ಮಂಡ್ಯ ಕ್ಷೇತ್ರದಲ್ಲಿ ಮಾತಿನ ಮಲ್ಲ ಯುದ್ಧವೇ ನಡೀತಾ ಇದೆ. ಸಿದ್ದರಾಮಯ್ಯ ಟೀಕೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಗೆಲ್ಲಕ್ಕಾಗುತ್ತಾ? ಸೋಲದಂತೂ ಗ್ಯಾರಂಟಿ. ಜ್ಯೋತಿಷ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಹಳೆ ಮೈಸೂರು ವಶಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್. ಕೈ ಹಣಿಯಲು ಮಂಡ್ಯದಲ್ಲಿ ದೋಸ್ತಿಗಳ ಕೌಂಟರ್ ಪ್ಲಾನ್. ಮೈಸೂರು ಯುದ್ಧ ಗೆಲ್ಲೋಕೆ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ರಣತಂತ್ರಗಳನ್ನೇ ಹೆಣೆಯುತ್ತಿದ್ದಾರೆ. 4 ದಿನ ರೆಸಾರ್ಟ್ನಲ್ಲಿ ಕುಳಿತು ಸಿದ್ದರಾಮಯ್ಯ ಬಾಣಗಳನ್ನ ಎಸೆಯುತ್ತಿದ್ದಂತೆ ಅಲರ್ಟ್ ಆದ ಬಿಜೆಪಿ ಜೆಡಿಎಸ್ ನಾಯಕರು ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಿಎಂ ಆಪರೇಷನ್ಗೆ ಕೌಂಟರ್ ಪ್ಲಾನ್ ಮಾಡಿದ್ದ ಎಚ್ಡಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮತ್ತು ವಿಜಯೇಂದ್ರ ನಿನ್ನೆ ಮಂಡ್ಯಗೆ ಎಂಟ್ರಿ ಕೊಟ್ಟಿದ್ರು. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಲನ ಸಭೆ ನಡೆಸಿದ್ದು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ತಂತ್ರ ರೂಪಿಸಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಆಸನದ ಕೊರತೆ ಆದ್ರಿಂದ ಬಿಜೆಪಿ ಮುಖಂಡರನ್ನ ಕೂರಲು ಬಿಟ್ಟು ಜೆಡಿಎಸ್ ಮುಖಂಡರು ಕೆಳಗೆ ಕುಳಿತರು. ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಗೆಲುವಿಗಾಗಿ ಬಿವೈ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಕೆಸಿ ನಾರಾಯಣಗೌಡ ಸೇರಿದಂತೆ ದೋಸ್ತಿಗಳೆಲ್ಲ ಒಟ್ಟಾಗಿ ಕಾಣಿಸಿಕೊಂಡ್ರು. ಸುಮಲತಾ ಅವರು ನಮ್ಮ ಶತ್ರುವಲ್ಲ, ಅವರನ್ನ ಮನವೊಲಿಸ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಏನು ಅವರೇನು ಶತ್ರುನ, ಶಾಶ್ವತವಾಗಿ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆಯಲ್ಲಿದ್ವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ಹಾಲಿ ಮಾಜಿ ಸಿಎಂ ಮಧ್ಯೆ ಮೂಲ ವಲಸಿಗ ಕದನ ಮುಂದುವರೆದಿದೆ. ಕುಮಾರಸ್ವಾಮಿಯವರು ಹಾಸನದವರು ಎಂದಿದ್ದಕ್ಕೆ ನೀವು ವಲಸೆ ಹೋಗಿಲ್ವಾ ಅಂತ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದು, ಇವರು ಹಾಸನ. ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗವರಲ್ಲ, ಇವರು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರ, ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ. ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲೇ ಆವರಿಸ್ಕೊಂಡಿಲ್ವ ಇವರು. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಕೋಲಾರ ಮಲ್ಲೇಶ್ ಬಾಬು ಹೆಸರು ಅಂತಿಮವಾಗಿದೆ. ಇಂದು ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ನಾಯಕರ ಸಭೆ ನಡೆಸಿ ಬೆಂಗಳೂರು ಕ್ಷೇತ್ರವನ್ನ ಗೆಲ್ಲಲು ತಂತ್ರ ಹೆಣೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.